ಇವತ್ತಿನ ಕ್ಲಾಸ್ನೊಳಗೆ D1 ವರ್ಷನ್ ಕೊಡ್ರಿ ಕೆಸೆಟ್ 2024 ಎಕನಾಮಿಕ್ಸ್ ಇದೆ. 2024 ಕ್ವಶನ್ ಬರ್ರಿ ಎಕನಾಮಿಕ್ಸ್ ನೋಡಿ ಬರ್ರಿ. ಫಸ್ಟ್ನೇ ಕ್ವಶನ್ ರೀ, ಯಾವ ಆರ್ಥಿಕ ಪರಿಕಲ್ಪನೆಯು ಅದರ ಅತಿಯಾದ ಬಳಕೆಯಿಂದಾಗಿ ಸಂಪನ್ಮೂಲದ ಬರಿದಾಗುವಿಕೆಯನ್ನು ಸೂಚಿಸುತ್ತದೆ? ಫಸ್ಟ್ ಒನ್ ಹಣದುಬ್ಬರ, ಸೆಕೆಂಡ್ ಒನ್ ಕುಗ್ಗು ಪ್ರಸರಣ, ಥರ್ಡ್ ಒನ್ ಬಾಹ್ಯತೆ, ಫೋರ್ತ್ ಒನ್ ಸಾಮಾನ್ಯರ ದುರಂತ. ಇದರೊಳಗೆ ಸರಿಯಾದ ಉತ್ತರ 4 ಸಾಮಾನ್ಯರ ದುರಂತ. ಸಾಮಾನ್ಯರ ದುರಂತ ಆರ್ಥಿಕ ಪರಿಕಲ್ಪನೆಯು ಅದರ ಅತಿಯಾದ ಬಳಕೆಯಿಂದಾಗಿ ಸಂಪನ್ಮೂಲದ ಬರಿದಾಗುವಿಕೆಯನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಬಹುದ್ರಿ. ಸೆಕೆಂಡ್ ಒನ್ ಪಟ್ಟಿ 1ರಲ್ಲಿ ಐಟಂಗಳನ್ನು ಪಟ್ಟಿ 2ನಲ್ಲಿರುವ ಐಟಂಗಳೊಂದಿಗೆ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಪಟ್ಟಿ 1 ಮತ್ತು ಪಟ್ಟಿ 2 ಇದು ಹೊಂದಿಸಿ ಬರೆಯಿರಿ. ಇದ್ರೊಳಗೆ ಫಸ್ಟ್ ಒನ್ ರೀ ಶಿಶು ಮರಣ ದರ, ಸೆಕೆಂಡ್ ಒನ್ ಇನ್ಸಿಡೆನ್ಸ್ ದರ ಮತ್ತು ಸಿ ಪ್ರಿವಿಲೆನ್ಸ್ ದರ, ಡಿ ಮರಣ ದರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಂಬುದನ್ನು ನೋಡ್ಬರ್ರಿ. ಫಸ್ಟ್ ಒನ್ ಎ, ಸೆಕೆಂಡ್ ಬಿ, ಥರ್ಡ್ ಸಿ, ಫೋರ್ತ್ ಡಿ, 1. ಇದಕ್ಕೆ ಸರಿಯಾದ ಉತ್ತರ ಯಾವುದೆಂಬುದನ್ನು ನೋಡೋದಾದ್ರೆ ಫಸ್ಟ್ ಒನ್ ಶಿಶು ಮರಣ ದರ ಎ, ಶಿಶು ಮರಣ ದರ 2. ಒಂದು ವರ್ಷದಲ್ಲಿ ಪ್ರತಿ 1,000 ಜೀವಂತ ಜನನಗಳಿಗೆ ಶಿಶು ಮರಣ ಸಂಖ್ಯೆ, ಇದು ಶಿಶು ಮರಣ ದರ ರೀ. ಅದರೊಳಗೆ ಪಟ್ಟಿ 2 ಒಳಗೆ 2ನೇ ನೋಡ್ರಿ ಸರಿಯಾದ ಉತ್ತರ ರೀ. ಇನ್ಸೆಂಟ್ ದರ ಸೆಕೆಂಡ್ ಒನ್ ಬಿ, ಇನ್ಸೆಂಟ್ ದರ ಇದರೊಳಗೆ 3ನೇ ನೋಡ್ರಿ ಪಟ್ಟಿ 2ರಲ್ಲಿ ಹೊಸ ರೋಗ ಪ್ರಕರಣಗಳ ಸಂಖ್ಯೆಯನ್ನು ರೋಗಕ್ಕೆ ತುರ್ತಾಗುವ ಅಪಾಯದಲ್ಲಿರುವ ಜನರ ಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುತ್ತದೆ ಎಂಬುದನ್ನು ಇದನ್ನು ಏನು ಕರೀತಾರೆ ಎಂಬುದನ್ನು ಇನ್ಸಿಡೆನ್ಸ್ ದರ ಎಂಬುದನ್ನು ಕರೀತಾರೆ. ಸಿ ಪ್ರಿವಿಲೆನ್ಸ್ ದರ. ಸರಿಯಾದ ಉತ್ತರ ಪಟ್ಟಿ 2ರಲ್ಲಿ 4ನೇದ್ರಿ ಜನಸಂಖ್ಯೆಯಲ್ಲಿ ಕಂಡುಬರುವ ರೋಗದ ಪ್ರಕರಣಗಳ ಸಂಖ್ಯೆಯನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಾಗ ದೊರೆಯುತ್ತದೆ. ಯಾವುದಂದ್ರೆ ಪ್ರಿವಿಲೆನ್ಸ್ ದರ. ಇದು ಜನಸಂಖ್ಯೆಯಲ್ಲಿ ಕಂಡುಬರುವ ರೋಗದ ಪ್ರಕರಣಗಳ ಸಂಖ್ಯೆಯಲ್ಲಿ ಅದರೊಳಗೆ ಏನು ಮಾಡ್ತಾರೆ ಟೋಟಲ್ ಆಗಿ ಭಾಗಿಸಿದಾಗ ಬರುವ ಹಾಗೂ ದೊರೆಯುವ ನಿಯಮವನ್ನು ಏನಂತಾರೆ ಪ್ರಿವಿಲೆನ್ಸ್ ದರ ಎಂಬುದನ್ನು ಕರೀತಾರೆ. ಪಟ್ಟಿ 1ರಾಗ ಡಿ ರೀ ಯಾವುದಂದ್ರೆ ಮರಣ ದರ. ಪಟ್ಟಿ 2ರ ಒಳಗೆ 1ನೇದ್ರಿ ಮರಣ ದರಕ್ಕೆ ಯಾವುದು ಸರಿ ಹಾಕುತ್ತಾರೆ ಜನಸಂಖ್ಯೆಯ ಮರಣದ ಸಂಖ್ಯೆಯನ್ನು ಜನಸಂಖ್ಯೆಯ ಗಾತ್ರಕ್ಕೆ ಅನುಗುಣವಾಗಿ ಅಳೆಯಲಾಗುತ್ತದೆ. ಜನಸಂಖ್ಯೆಯ ಮರಣ ದರ ಹೆಂಗೆ ಅಳೆಯಲಾಗುತ್ತದೆ ಎಂಬುದನ್ನು ಇಲ್ಲಿ ನೋಡ್ಬೋದ್ರಿ. ಏನು ಹೇಳ್ಯಾರಂದ್ರೆ ಜನಸಂಖ್ಯೆಯ ಮರಣದ ಸಂಖ್ಯೆಯನ್ನು ಮತ್ತು ಜನಸಂಖ್ಯೆಯ ಗಾತ್ರಕ್ಕೆ ಅನುಗುಣವಾಗಿ ಅಳೆಯುತ್ತೆ. ಅವರ ಮರಣ ದರ ರೀ ಜನಸಂಖ್ಯೆಯ ಗಾತ್ರಕ್ಕೆ ಅನುಗುಣವಾಗಿ ಅಳೆಯಲಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಇದರೊಳಗೆ 2 ಸರಿಯಾದ ಉತ್ತರ 1 ಆಗೈತ್ರಿ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ. ತದನಂತರ 3ನೇ ಪ್ರಶ್ನೆ ನೋಡಿದಾಗ ಯಾವ ಮಾರುಕಟ್ಟೆಯ ಆಧಾರಿತ ವಿಧಾನವು ಪರಿಸರ ಸಂಪನ್ಮೂಲಗಳಿಗೆ ಆಸ್ತಿ ಹಕ್ಕನ್ನು ರಚಿಸುವ ಮೂಲಕ ಬಾಹ್ಯತೆಯನ್ನು ಆಂತರಿಕಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳ್ಯಾರ್ರಿ. ಏನ್ ಕೇಳ್ಯಾರ್ರಿ ಯಾವ ಮಾರುಕಟ್ಟೆಯ ಆಧಾರಿತ ವಿಧಾನದ ಪರಿಸರ ಸಂಪನ್ಮೂಲಗಳಿಗೆ ಆಸ್ತಿ ಹಕ್ಕನ್ನು ರಚಿಸುವ ಮೂಲಕ ಬಾಹ್ಯತೆಯನ್ನು ಆಂತರಿಕಗೊಳಿಸುವ ಗುರಿಯನ್ನು ಹೊಂದಿದೆಯಾ ಅಂತ ಕೇಳ್ಯಾರ್ರಿ. ಇದ್ರೊಳಗೆ ಯಾವುದಂದ್ರೆ ಫಸ್ಟ್ ಒನ್ ಕ್ಯಾಪ್ ಮತ್ತು ಟ್ರೆಂಡ್, ಸೆಕೆಂಡ್ ಹಸಿರು ಸಹಾಯಧನಗಳು, ಥರ್ಡ್ ತೆರಿಗೆ ವಿನಾಯಿತಿಗಳು, ಫೋರ್ತ್ ಒನ್ ಏಕಸ್ವಾಮ್ಯತೆಗಳು. ಸರಿಯಾದ ಉತ್ತರ ಫಸ್ಟ್ ಒನ್ ಕ್ಯಾಪ್ ಮತ್ತು ಟ್ರೆಂಡ್. ಕ್ಯಾಪ್ ಮತ್ತು ಟ್ರೇಡ್ ಮಾರುಕಟ್ಟೆಯ ಆಧಾರಿತ ವಿಧಾನವು ಪರಿಸರ ಸಂಪನ್ಮೂಲಗಳಿಗೆ ಆಸ್ತಿ ಹಕ್ಕುಗಳ ರಚಿಸುವ ಮೂಲಕ ಬಾಹ್ಯತೆಗಳನ್ನು ಆಂತರಿಕಗೊಳಿಸುವ ಮತ್ತು ಗುರಿಯನ್ನು ಹೊಂದಿರುವುದು ಎಂಬುದನ್ನು ಇಲ್ಲಿ ನಾವು ನೋಡ್ಬೋದ್ರಿ. ತದನಂತರ 4 ಬಳಕೆ ಮತ್ತು ಬಳಕೆಯಲ್ಲದ ಮೌಲ್ಯಗಳನ್ನು ಒಳಗೊಂಡಂತೆ ಪರಿಸರ ಸಂಪನ್ಮೂಲದ ಒಟ್ಟು ಆರ್ಥಿಕ ಮೌಲ್ಯವನ್ನು ಅಂದಾಜು ಮಾಡಲು ಯಾವ ಆರ್ಥಿಕ ಸಾಧನವನ್ನು ಏನು ಮಾಡ್ತೀವಲ್ಲ ಬಳಸಲಾಗುತ್ತದೆ ಎಂಬುದನ್ನು ತಿಳಿಬಹುದ್ರಿ. ಇದರೊಳಗೆ
ಫಸ್ಟ್ ಒನ್ ಅಂಚಿನ ವಿಶ್ಲೇಷಣೆ, ಸೆಕೆಂಡ್ ಒನ್ ರಿಯಾಯಿತಿ, ಥರ್ಡ್ ಒನ್ ಹೈಡ್ರಾನಿಕ್ ಬೆಲೆ, ಫೋರ್ತ್ ಒನ್ ಒಟ್ಟು ಆರ್ಥಿಕ ಮೌಲ್ಯಮಾಪನ. ಇದಕ್ಕೆ ಸರಿಯಾದ ಉತ್ತರ 4 ಒಟ್ಟು ಆರ್ಥಿಕ ಮೌಲ್ಯಮಾಪನ ಎಂಬುದನ್ನು ಇಲ್ಲಿ ನೋಡ್ಬೋದ್ರಿ. ಬಳಕೆ ಮತ್ತು ಬಳಕೆಯಲ್ಲದ ಮೌಲ್ಯಗಳು ಒಳಗೊಂಡಂತೆ ಪರಿಸರ ಸಂಪನ್ಮೂಲದ ಒಟ್ಟು ಆರ್ಥಿಕ ಮೌಲ್ಯವು ಅಂದಾಜು ಮಾಡಲು ಯಾವ ಆರ್ಥಿಕ ಸಾಧನವನ್ನು ಬಳಸಲಾಗುತ್ತದೆ? ಇದರೊಳಗ ಒಟ್ಟು ಆರ್ಥಿಕ ಮೌಲ್ಯ ಸಾಧನವನ್ನು ಬಳಸುತ್ತೇವೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ್ರಿ. ನಂತರ 5 ಎನರ್ಜಿ ಆನ್ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್ ಪುಸ್ತಕ ಲೇಖಕರು ಯಾರು? ಫಸ್ಟ್ ಒನ್ ಟಿ.ಆರ್. ಮಾಲ್ಥಸ್, ಸೆಕೆಂಡ್ ಒನ್ ಜೇಮ್ಸ್ ಪ್ರಿನ್ಯಾಪ್ಸ್, 3 ಜೇಮ್ ಕೇನ್ಸ್, 4 ಫ್ರಾಂಕ್ ನೋಟಿಸ್ಟನ್. ಸರಿಯಾದ ಉತ್ತರ ಟಿ.ಆರ್. ಮಾಲ್ಥಸ್ ಅವರು ಎಂಬುದನ್ನು ನಾವು ನೋಡಬಹುದು. 6 ಒನ್ ಕೆಳಗಿನವುಗಳಲ್ಲಿ ಯಾವ ವಿಶ್ವಸಂಸ್ಥೆಯ ವಯಸ್ಸು ಲಿಂಗ ನಿಖರತೆಯ ಸೂಚ್ಯಂಕವನ್ನು ಲೆಕ್ಕ ಹಾಕಲು ಬಳಸಲಾಗುತ್ತದೆ ಎಂಬುದನ್ನು ನಾವು ನೋಡಬಹುದ್ರಿ. ಎ ಸೂಚನೆ ಕೊಟ್ಟರೆ ಫಸ್ಟ್ ಎ 100ರಿಂದ ಪುರುಷರ ವಯಸ್ಸಿನ ಅನುಪಾತ ಸರಾಸರಿ ವಿಚಲನೆ, ಸೆಕೆಂಡ್ ಒನ್ 100ರಿಂದ ಸ್ತ್ರೀಯರ ವಯಸ್ಸಿನ ಅನುಪಾತದ ಸರಾಸರಿ ವಿಚಲನೆ, ಸಿ ವರದಿ ಮಾಡಲಾದ ವಯಸ್ಸಿನ ವ್ಯತ್ಯಾಸಗಳ ಸರಾಸರಿ 3 ಪಟ್ಟು. ತೆಳಗೆ ಕೋಡ್ ಕೊಟ್ಟಾರ್ರಿ. ಫಸ್ಟ್ ಒನ್ ಎ ಮಾತ್ರ ಸರಿಯಾಗಿದೆ, ಸೆಕೆಂಡ್ ಒನ್ ಎ ಮತ್ತು ಬಿ ಸರಿಯಾಗಿವೆ, 3 ಸಿ ಮಾತ್ರ ಸರಿಯಾಗಿದೆ, 4 ಎ ಬಿ ಮತ್ತು ಸಿ ಸರಿಯಾಗಿವೆ. ಇದರೊಳಗೆ ಸರಿಯಾದ ಆನ್ಸರ್ 4 ನಂಬರ್ ರೀ, ಎ ಬಿ ಮತ್ತು ಸಿ ಸರಿಯಾಗಿವೆ ಎಂಬುದನ್ನು ತಿಳಿಸಲಾಗಿದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ ಪ್ರಶ್ನೆ ಸಂಖ್ಯೆ 7, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಜನಸಂಖ್ಯಾ ನಿಧಿ ಪ್ರಯೋಜನವನ್ನು ಪಡೆದುಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮವೆಂದು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ನೋಡ್ಬೋದ್ರಿ. ಇದೀಗ 4 ಆಪ್ಷನ್ ಕೊಟ್ಟಾರ್ರಿ, ನೋಡಿ ಬರ್ರಿ. ಫಸ್ಟ್ ಒನ್ ಆರೋಗ್ಯದ ಮೇಲಿನ ವೆಚ್ಚದ ಹೆಚ್ಚಳ, ಸೆಕೆಂಡ್ ಒನ್ ಶಿಕ್ಷಣ ಮೇಲಿನ ವೆಚ್ಚದ ಹೆಚ್ಚಳ, ಥರ್ಡ್ ಒನ್ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲಿನ ಹೂಡಿಕೆಯಲ್ಲಿ ಇಳಿಕೆ ಎಂಬುದನ್ನು ನೋಡ್ಬೋದ್ರಿ. ಫೋರ್ತ್ ಒನ್ ಕೌಶಲ್ಯ ಅಭಿವೃದ್ಧಿಗಾಗಿ ಪ್ರಯತ್ನಗಳ ಹೆಚ್ಚಳ ಎಂಬುದನ್ನು ನಾವು ನೋಡ್ಬೋದ್ರಿ. ಇದರೊಳಗೆ ಸರಿಯಾದ ಉತ್ತರ 3 ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲಿನ ಹೂಡಿಕೆಯಲ್ಲಿ ಇಳಿಕೆ ಎಂಬುದನ್ನು ನೋಡ್ಬೋದು. ಜನಸಂಖ್ಯಾ ನಿಧಿಯ ಪ್ರಯೋಜನವನ್ನು ಪಡೆದುಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮವೇನೆಂದರೆ ಇದರಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲಿನ ಹೂಡಿಕೆ ಇಳಿಕೆ ಎಂಬುದನ್ನು ನಾವು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ನಾವು ತಿಳಿಯಬಹುದ್ರಿ. 8 ವರ್ಷಕ್ಕೆ ಸಂಬಂಧಿಸಿದಂತೆ ಜೀವನ ಕೋಷ್ಟಕಗಳಲ್ಲಿ 2 ವಿಧಗಳನ್ನು, ಚಾಲ್ತಿ ಜೀವನ ಕೋಷ್ಟಕ ಮತ್ತು ಇನ್ನೊಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಸಾಮಾಜಿಕ ಜೀವ ಕೋಷ್ಟಕ, ಜಾತಿ ಜೀವ ಕೋಷ್ಟಕ ಮತ್ತು 3 ಪೀಳಿಗೆ ಜೀವ ಕೋಷ್ಟಕ, 4 ಕೈಗಾರಿಕಾ ಜೀವ ಕೋಷ್ಟಕ. ಸರಿಯಾದ ಉತ್ತರ ನಾವು ನೋಡುವರಿ ಸ್ನೇಹಿತರೆ 3 ಪೀಳಿಗೆ ಜೀವ ಕೋಷ್ಟಕ ಎಂದು ಕರೆಯುವರು. ವರ್ಷಕ್ಕೆ ಸಂಬಂಧಿಸಿದಂತೆ ಜೀವನ ಕೋಷ್ಟಕಗಳಲ್ಲಿ 2 ವಿಧಗಳಿವೆ. ಫಸ್ಟ್ ಒನ್ ಅದರೊಳಗೆ ಚಾಲ್ತಿ ಜೀವನ ಕೋಷ್ಟ ಮತ್ತು ಇನ್ನೊಂದ್ರಿ ಯಾವ್ದ ಪೀಳಿಗೆಯ ಜೀವನ ಕೋಷ್ಟ ಎಂಬುದನ್ನು ನಾವು ನೋಡ್ಬೋದ್ರಿ. ನಂತರ ಮುಂದುವರೆದು 9ನೇ ಪ್ರಶ್ನೆ ನೋಡಿದಾಗ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಪ್ರತಿಪಾದನೆ ಎ ಕೋಚ್ ಸಿದ್ಧಾಂತವು ಆರಂಭಿಸಿದ ಆಸ್ತಿ ಹಕ್ಕುಗಳನ್ನು ಹಂಚಿಕೆಯನ್ನು ಲೇಖಿಸದೆ ಸಂಪನ್ಮೂಲಗಳ ಸಮರ್ಥ ಹಂಚಿಕೆಯನ್ನು ಖಾತ್ರಿಗೊಳಿಸುತ್ತದೆ. ಕಾರಣ ಎ ವಹಿವಾಟಿನ ವೆಚ್ಚಗಳ ಅತ್ಯಲ್ಪವಾಗಿದ್ದು ಚೌಕಾಶಿ ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಎಂಬುದನ್ನು ನೋಡ್ಬೋದ್ರಿ. ಸೆಕೆಂಡ್ ಒನ್ ಬಿ ಮಾರುಕಟ್ಟೆಯ ವೈಫಲ್ಯಗಳನ್ನು ಸರಿಪಡಿಸಲು ಸರ್ಕಾರದ ನಿಯಮಗಳು ಅಗತ್ಯ. ಸಿ ಮಾರುಕಟ್ಟೆಯ ಕಾರ್ಯವಿಧಾನಗಳ ಮೂಲಕ ಪರಿಸರ ಬಾಹ್ಯತೆಗಳನ್ನು ಆಂತರಿಕಗೊಳಿಸಲಾಗುತ್ತದೆ. ಡಿ ಆಸ್ತಿ ಹಕ್ಕುಗಳನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಜಾರಿಗೊಳಿಸಲಾಗಿದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ ಮೇಲ್ಕಂಡ ಕಾರಣಗಳಲ್ಲಿ ಯಾವುದು ಸರಿಯಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ಯಾರ್ರಿ.
ಫಸ್ಟ್ ಒನ್ ಎ ಬಿ ಮತ್ತು ಸಿ ಮಾತ್ರ, ಸೆಕೆಂಡ್ ಒನ್ ಬಿ ಸಿ ಮತ್ತು ಡಿ ಮಾತ್ರ, 3 ಡಿ ಮಾತ್ರ, 4 ಎ ಮಾತ್ರ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 4 ಎ ಮಾತ್ರ. ವಹಿವಾಟಿನ ವೆಚ್ಚಗಳ ಅತ್ಯಲ್ಪವಾಗಿದ್ದು ಚೌಕಾಶಿಯ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಅನುವು ಮಾಡುತ್ತದೆ ಎಂಬುದನ್ನು ನಾವು ನೋಡ್ಬೋದ್ರಿ. ಯಾಕಂದ್ರ ನಾವು ವಹಿವಾಟ ಮಾಡುತ್ನ್ಯಾಗ್ರಿ ಒಂದು ಏನರ ನಾವು ಮಾರ್ಕೆಟ್ ಒಳಗ ಒಂದು ತರಕಾರಿ ತಗೋಬೇಕಾರ ಅಲ್ಲಿ ಏನ್ ಮಾಡ್ತಾರಂದ್ರ ಚೌಕಾಶಿ ಮಾಡ್ತಾರ್ರಿ. ಒಂದು ತಗೋಕ 10 ರೂಪಾಯಿ ಕೇಳ್ರ 10 ರೂಪಾಯಿ ಸಾರಿ ಒಂದು 20 ರೂಪಾಯಿ ಪಾವು ಕಿಲೋ ಅಂದ್ರೆ 10 ರೂಪಾಯಿ ಪಾವು ಕಿಲೋ ಕೊಡ್ತೇನೆ ಕೇಳ್ತಾರೆ. ಅದ ಚೌಕಾಶಿ ಮಾಡುವ ವಿಧಾನ ಅಂತ ಕೇಳ್ತಾರ್ರಿ. ಅದರಿಂದ ಏನ 4ನೇ ಎ ಮಾತ್ರ ಸರಿ ಎಂಬುದನ್ನು ನೋಡ್ಬೋದ್ರಿ. ವಹಿವಾಟಿನ ವೆಚ್ಚಗಳ ಅತ್ಯಲ್ಪವಾಗಿದ್ದು ಚೌಕಾಶಿಯ ಅತ್ಯುತ್ತಮ ಫಲಿತಾಂಶ ಸಾಧಿಸುವ ಅನುವು ಮಾಡಿಕೊಡುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ. ತದನಂತರ 10 ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಪರಿಚಯಿಸಲಾದ ವರ್ಷ ಯಾವುದ್ರಿ? ಇದ್ರೊಳಗ ಫಸ್ಟ್ ಒನ್ ಏನ್ ಕೊಟ್ಟಾರ 1990, ಸೆಕೆಂಡ್ ಒನ್ 2000, ಥರ್ಡ್ ಒನ್ 2010, ಫೋರ್ತ್ ಒನ್ 2020. ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪರಿಚಯಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 2000 ಎಂದು ನಾವು ನೋಡಬಹುದ್ರಿ. ತದನಂತರ 11ನೇ ಪ್ರಶ್ನೆ, ಭಾರತೀಯ ಆರ್ಥಿಕತೆಯ 3 ವಲಯ ಸಾಪೇಕ್ಷ ಬೆಳವಣಿಗೆ ಈ ಕೆಳಗಿನಂತಿವೆ. ಫಸ್ಟ್ ಒನ್ ಸೇವೆಗಳಲ್ಲಿ ನಿಧಾನಗತಿಯಲ್ಲಿ ಬೆಳವಣಿಗೆ ಆದರೆ ಕೃಷಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ತ್ವರಿತ ಬೆಳವಣಿಗೆ. ಸೆಕೆಂಡ್ ಒನ್ ಕೈಗಾರಿಕಾ ವಲಯದ ತ್ವರಿತ ಬೆಳವಣಿಗೆ ಆದರೆ ಕೃಷಿ ವಲಯದಲ್ಲಿ ಮತ್ತು ಸೇವಾ ವಲಯದಲ್ಲಿ ನಿಧಾನಗತಿ ಬೆಳವಣಿಗೆ ಎಂಬುದನ್ನು ನೋಡಬಹುದು. ತದನಂತರ 3 ಸೇವೆಗಳಲ್ಲಿ ತ್ವರಿತ ಬೆಳವಣಿಗೆ ಮತ್ತು ಕೃಷಿಯಲ್ಲಿ ನಿಶ್ಚಲತೆ ಮತ್ತು ಕೈಗಾರಿಕೆ ವಲಯಗಳಲ್ಲಿ ಕುಸಿತ ಎಂಬುದನ್ನು ತಿಳಿಸಿದಾರ್ರಿ. ಫೋರ್ತ್ ಒನ್ ಸೇವೆಗಳಲ್ಲಿ ತ್ವರಿತ ಬೆಳವಣಿಗೆ ಆಕತ್ರಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ನಿಶ್ಚಲತೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕುಸಿತ ಅಂತ ನೋಡಬಹುದ್ರಿ. ಭಾರತೀಯ ಆರ್ಥಿಕ 3 ವಲಯಗಳಲ್ಲಿ ಸಾಪೇಕ್ಷ ಬೆಳವಣಿಗೆ ಈ ಕೆಳಗಿನಂತಿವೆ. ಇದಕ್ಕೆ ಸರಿಯಾದ ಉತ್ತರ 4 ಸೇವೆಗಳಲ್ಲಿ ತ್ವರಿತ ಬೆಳವಣಿಗೆ ಮತ್ತು ಕೈಗಾರಿಕಾ ವಲಯದಲ್ಲಿ ನಿಶ್ಚಲ ಮತ್ತು ಕೃಷಿಯ ಕ್ಷೇತ್ರದಲ್ಲಿ ಕುಸಿತ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ 12ನೇ ಪ್ರಶ್ನೆ ನೋಡಿದರೆ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರತಿಪಾದನೆ ಎ ಮತ್ತು ಇನ್ನೊಂದು ಪ್ರತಿಪಾದನೆ ಅಥವಾ ಕಾರಣ ಆರ್ ಎಂಬುದನ್ನು ಹೆಸರಿಸಲಾಗಿದೆ ಎಂಬುದನ್ನು ತಿಳಿಬಹುದ್ರಿ. ಫಸ್ಟ್ ಒಂದು ಪ್ರತಿಪಾದನೆ ಎ 2022 ಮತ್ತು 2023 ಭಾರತೀಯ ಅಧಿಕ ಪ್ರಮಾಣದ ಚಾಲ್ತಿ ಖಾತೆಯ ಕೊರತೆಯನ್ನು ಅನುಭವಿಸಿದೆ ಎಂಬುದನ್ನು ಕೊಟ್ಟಾರ್ರಿ. ಸೆಕೆಂಡ್ ಏನ್ ಕೊಟ್ಟಾರ ಅಂದ್ರ ಕಾರಣ ಆರ್ 2022 ಮತ್ತು 2023 ಅವಧಿಯಲ್ಲಿ ಭಾರತದ ವ್ಯಾಪಾರ ಕೊರತೆಯ ಅಧಿಕವಾಯಿತು ಎಂಬುದನ್ನು ನಾವು ನೋಡಬಹುದ್ರಿ. ಇದರಲ್ಲಿ ಫಸ್ಟ್ ಒನ್ ಎ ಮತ್ತು ಆರ್ ಎರಡು ಸರಿಯಾಗಿದೆ ಮತ್ತು ಆರ್ ಯು ಮತ್ತು ಎ ಯ ಸರಿಯಾದ ವಿತರಣೆಯಾಗಿಲ್ಲ ಅಥವಾ ವಿತರಣೆಯಾಗಿದೆ ಅಂತ ಕೊಟ್ಟಾರ್ರಿ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿಲ್ಲ ಕೊಟ್ಟಾರ್ರಿ. ಥರ್ಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಯು ಎ ಯ ಸರಿಯಾದ ವಿವರಣೆ ಎಲ್ಲ ಎಂಬುದನ್ನು ಕೊಟ್ಟಾರೆ. 4 ನಂಬರ್ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ ಎಂಬುದನ್ನು ಇಲ್ಲಿ ತೋರಿಸಿದ್ದಾರೆ. 12ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 1 ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಯ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ ಮುಂದುವರೆದು 13ನೇ ಪ್ರಶ್ನೆಗೆ ನಾವು ವಾಲಿದಾಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಭಾರತದ ವ್ಯಾಪಾರ ಮಾಡುವ ಹಾಗೂ 2 ದೊಡ್ಡ ಗ್ರೂಪ್ಗಳೆಂದರೆ ಫಸ್ಟ್ ಒನ್ ಖನಿಜ ಇಂಧನ ಮತ್ತು ಚಿನ್ನ, ಸೆಕೆಂಡ್ ಒನ್ ಖನಿಜ ಇಂಧನ ಮತ್ತು ಅಕ್ಕಿ, ಥರ್ಡ್ ಒನ್ ಖನಿಜ ಇಂಧನ ಮತ್ತು ಜವಳಿ, ಫೋರ್ತ್ ಒನ್ ಚಿನ್ನ ಮತ್ತು ವಾಹನಗಳು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಭಾರತದ ವ್ಯಾಪಾರ ಮಾಡುವ 2 ದೊಡ್ಡ ಗೂಡ್ಸ್ಗಳೆಂದರೆ ಯಾವ ಅಂದ್ರೆ ಒಂದು ಖನಿಜ ಮತ್ತು ಇನ್ನೊಂದು ಚಿನ್ನ, ಖನಿಜ ಇಂಧನಗಳು ಮತ್ತು ಚಿನ್ನ. ಸರಿಯಾದ ಉತ್ತರ 1 ಖನಿಜ ಇಂಧನಗಳು ಮತ್ತು ಚಿನ್ನ ಎಂಬುದನ್ನು ಇಲ್ಲಿ ನೋಡಬಹುದ್ರಿ. 14 ಬಡತನ ವಿಷವರ್ತುಲ ಪರಿಕಲ್ಪನೆಯು ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಎಂಬುದನ್ನು ತಿಳಿಸಿದ್ದಾರೆ. ಫಸ್ಟ್ ಒನ್ ಗುನ್ನಾರ್ ಮಿಲ್ಡರ್, ಸೆಕೆಂಡ್ ಒನ್ ಬರ್ಗರ್, ಥರ್ಡ್ ಒನ್ ಸುನ್ಫಿಟರ್, ಫೋರ್ತ್ ಒನ್ ರಾಗ್ನರ್ ನರ್ಸ್. ಸರಿಯಾದ ಉತ್ತರ
ರ್ಯಾಗ್ನರ್ಸ್ ಆಗಿದೆ ಎಂಬುದನ್ನು ಇಲ್ಲಿ ನೋಡ್ಬೋದ್ರಿ. ಫೋರ್ತ್ ಒನ್ ಸರಿಯಾದ ಉತ್ತರ ಬಡತನ ವಿಷವರ್ಧಲ ಪರಿಕಲ್ಪನೆಯನ್ನು ಕೆಳಗೆ ಯಾರಿಗೆ ಸಂಬಂಧಿಸಿದೆ ಅಂತ ನೋಡಿದಾಗ್ರಿ ಫೋರ್ತ್ ಒನ್ ನರ್ಸ್ ಅವರಿಗೆ ಸಲ್ಲಿತ ಎಂಬುದನ್ನು ನಾವು ತಿಳಿಬಹುದ್ರಿ. 15ನೇ ಪ್ರಶ್ನೆ, ಭಾರತ ಸರ್ಕಾರದ ಈ ಕೆಳಗಿನ ಯೋಜನೆಗಳನ್ನು ಅವುಗಳನ್ನು ಪ್ರಾರಂಭಿಸಿದ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಫಸ್ಟ್ ಒನ್ ಈಸಾ, TRY ಸಮ್, ಥರ್ಡ್ ಒನ್ JRY, ಫೋರ್ತ್ ಒನ್ RLEGP. ಕೆಳಗಿನ ನೀಡಿರುವ ಕೋಡ್ಗಳಿಂದ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ. ಕೋಡ್ಗಳು ಫಸ್ಟ್ ಒನ್ 1 3 2 4, ಸೆಕೆಂಡ್ ಒನ್ 2 3 4 1, ಥರ್ಡ್ ಒನ್ 2 4 3 1, ಫೋರ್ತ್ ಒನ್ 4 3 1 2. ಇದರೊಳಗೆ ಸರಿಯಾದ ಉತ್ತರ ಯಾವ್ದಂದ್ರಿ ಮೂರನೇದ್ರಿ 2 4 3 1 ಎಂಬುದನ್ನು ನಾವು ನೋಡಬಹುದ್ರಿ. 16ನೇ ಪ್ರಶ್ನೆ ನೋಡಿದಾಗ್ರೆ ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಬುದನ್ನು ತಿಳಿದರೆ ಪಟ್ಟಿ 1 ಪಟ್ಟಿ 2. ಪಟ್ಟಿ 1 ಬರ್ರಿ. ಫಸ್ಟ್ ಒನ್ ಎ ಶಕ್ತಿಕಾಂತ್ ದಾಸ್, ಸೆಕೆಂಡ್ ಒನ್ BVR ಸುಬ್ರಹ್ಮಣ್ಯಂ, ಸಿ ನಿರ್ಮಲಾ ಸೀತಾರಾಮ್, ಡಿ ವಿ ಅನಂತ ನಾಗೇಶ್ವರನ್. ಪಟ್ಟಿ 2ರಲ್ಲಿ ಫಸ್ಟ್ ಒನ್ ಮುಖ್ಯ ಆರ್ಥಿಕ ಸಲಹೆಗಾರರು ಮತ್ತು ಭಾರತ ಸರ್ಕಾರ. ತದನಂತರ ಸೆಕೆಂಡ್ ಒನ್ ಭಾರತದ ಹಣಕಾಸು ಮಂತ್ರಿ ಮತ್ತು ಥರ್ಡ್ ಒನ್ ನೀತಿ ಆಯೋಗದ ಕಾರ್ಯನಿರ್ವಹಣಾಧಿಕಾರಿ. ಫೋರ್ತ್ ಒನ್ RBI ಗವರ್ನರ್. ಇದ್ರೊಳಗೆ ಏನು ಮಲ್ಟಿಪಲ್ ಏನು ಕೊಟ್ಟಾನ ನೋಡ್ಬರ್ರಿ. ಫಸ್ಟ್ ಒನ್ 1 A 1, B 3, C 4, D 2. ಸೆಕೆಂಡ್ ನಂಬರ್ ನೋಡ್ರಿ A 4, B 3, C 1, D 2. ಥರ್ಡ್ ಒನ್ A 4, B 3, C 2, D 1. ನಾಲ್ಕನೇ ಐತ್ರಿ A 1, B 3, C 2, D 4. ಇದ್ರೊಳಗೆ ಸರಿಯಾದ ಉತ್ತರ 3 ಆಕತ್ರಿ. ಎ ಶಕ್ತಿಕಾಂತ್ ದಾಸ್ 4 RBI ಗವರ್ನರ್. ಸೆಕೆಂಡ್ ಒನ್ BVR ಸುಬ್ರಹ್ಮಣ್ಯ, ಇವರು ನೀತಿ ಆಯೋಗದ ಕಾರ್ಯನಿರ್ವಹಣಾ ಅಧಿಕಾರಿ. ಮತ್ತು ನಿರ್ಮಲಾ ಸೀತಾರಾಮ್ ಇವರ್ರಿ ಭಾರತ ಹಣಕಾಸಿನ ಮಂತ್ರಿ. ಭಾರತ ಹಣಕಾಸಿನ ಮಂತ್ರಿ ಆಕಾರ್ರಿ. ಡಿ ವಿ ಅನಂತ ನಾಗೇಶ್ವರನ್ ಫಸ್ಟ್ ಒನ್ ರೀ ಮುಖ್ಯ ಆರ್ಥಿಕ ಸಲಹೆಗಾರರು ಮತ್ತು ಭಾರತ ಸರ್ಕಾರ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ ಮುಂದುವರೆ 17ನೇ ಪ್ರಶ್ನೆ ನೋಡಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಎಂಬುದನ್ನು ನೋಡಬಹುದು. ತಿಳಿದರೆ ಫಸ್ಟ್ ಒನ್ ನುರಿತ ಗಣತಿದಾರರ ಕೊರತೆ, ಸೆಕೆಂಡ್ ಒನ್ ಪುನರಾವರ್ತಿತ ಬೆಲೆ ಮಟ್ಟದಲ್ಲಿನ ಬದಲಾವಣೆಗಳು, ಥರ್ಡ್ ಒನ್ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದ ವ್ಯಾಖ್ಯಾನಾತ್ಮಕ ಸಮಸ್ಯೆಗಳು, ತದನಂತರ ಫೋರ್ತ್ ಒನ್ ದ್ವಿಗಣನೆ. ಫೋರ್ತ್ ಒನ್ ಸರಿಯಾದ ಉತ್ತರ 4 ದ್ವಿಗಣನೆ. ದ್ವಿಗಣನೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಎಂಬುದನ್ನು ನಾವು ನೋಡಬಹುದ್ರಿ. 18ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕ ಪ್ರಗತಿಯನ್ನು ಬಾಧಿಸುತ್ತಿರುವ ಅತ್ಯಂತ ದೀರ್ಘಕಾಲಿಕ ಸಮಸ್ಯೆಯಾಗಿದೆ? ಫಸ್ಟ್ ಒನ್ ಹೆಚ್ಚುತ್ತಿರುವ ಆದಾಯದ ಅಸಮಾನತೆ, ಸೆಕೆಂಡ್ ಒನ್ ವಿದೇಶಿ ವಿನಿಮಯ ಸಂಗ್ರಹದ ಕಳಪೆ ಮಟ್ಟ, ಥರ್ಡ್ ಒನ್ ಸೇವಾ ವಲಯದ ಕಳಪೆಯ ಕಾರ್ಯಕ್ಷಮತೆ, ಫೋರ್ತ್ ಒನ್ ಜನಸಂಖ್ಯಾ ಲಾಭಾಂಶ. ಇದರಲ್ಲಿ ಸರಿಯಾದ ಉತ್ತರ ಫಸ್ಟ್ ಒನ್ ಹೆಚ್ಚುತ್ತಿರುವ ಆದಾಯಗಳ ಅಸಮಾನತೆ. ಭಾರತ ಆರ್ಥಿಕ ಪ್ರಗತಿಯನ್ನು ಬಾಧಿಸುತ್ತಿರುವ ಅತ್ಯಂತ ದೀರ್ಘಕಾಲಿಕ ಸಮಸ್ಯೆಯಾಗಿದೆ ಯಾವುದಂದರೆ ಹೆಚ್ಚುತ್ತಿರುವ ಆದಾಯ ಅಸಮಾನತೆ ಭಾರತದ ಆರ್ಥಿಕ ಪ್ರಗತಿಯನ್ನು ಬಾಧಿಸುತ್ತಿರುವ ಅತ್ಯಂತ ದೀರ್ಘಕಾಲಿಕ ಸಮಸ್ಯೆಯಾಗಿದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ 19ನೇ ಪ್ರಶ್ನೆ ನೋಡಿದಾಗ ಭಾರತ ಕೃಷಿ ವಲಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈ ಕೆಳಗಿನವು ಸೂಕ್ತ ಕಾರ್ಯತಂತ್ರವಲ್ಲ. ಫಸ್ಟ್ ಒನ್ ಹೈಟೆಕ್ ಕೃಷಿಯ ಉತ್ತೇಜನೆ, ಸೆಕೆಂಡ್ ಒನ್ ಸಾವಯವದ ಕೃಷಿ ಉತ್ತೇಜನೆ, ಥರ್ಡ್ ಒನ್ HYP ಬೀಜಗಳ ಬಳಕೆ ಮತ್ತು
ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆ. ಫೋರ್ತ್ ಒನ್, ಬೆಳೆಗಳ ಮೇಲೆ ಕೇಂದ್ರೀಕೃತ ಗಮನವನ್ನು ಖಚಿತಪಡಿಸಿಕೊಳ್ಳಲು ರೈತರ ಕೃಷಿ ಭೂಮಿ ಹಾಗೂ ಹಿಂಡುವಳಿಗಳ ವಿಘಟನೆಯನ್ನು ಪ್ರೋತ್ಸಾಹಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರ 4 ಬೆಳೆಗಳ ಮೇಲೆ ಕೇಂದ್ರೀಕೃತ ಗಮನವನ್ನು ಖಚಿತಪಡಿಸಿಕೊಳ್ಳಲು ರೈತರ ಕೃಷಿ ಭೂಮಿ ಹಾಗೂ ಹಿಂಡುವಳಿಗಳ ವಿಘಟನೆಯನ್ನು ಪ್ರೋತ್ಸಾಹಿಸುವುದು. ಭಾರತ ಕೃಷಿ ವಲಯದಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದರಲ್ಲಿ ಬೆಳೆಗಳ ಮೇಲೆ ಕೇಂದ್ರೀಕೃತ ಗಮನವನ್ನು ಖಚಿತಪಡಿಸಿಕೊಳ್ಳಲು ರೈತರ ಕೃಷಿ ಭೂಮಿ ಹಿಂಡುವಳಿಗಳ ವಿಘಟನೆಯನ್ನು ಪ್ರೋತ್ಸಾಹಿಸುವುದು ಎಂಬುದನ್ನು ನಾವು ತಿಳಿಬಹುದ್ರಿ. ತದನಂತರ 20ನೇ ಪ್ರಶ್ನೆ, ಭಾರತದಲ್ಲಿ ರೆಸಿಡೆಕ್ಸ್ ಎಂಬ ಸೂಚಕವು ಇದನ್ನು ಸೂಚಿಸುತ್ತದೆ. ಫಸ್ಟ್ ಒನ್, ಪ್ರತಿ ಚದರ ಕಿಲೋಮೀಟರ್ಗೆ ವಸತಿ ಘಟಕಗಳ ತೀವ್ರತೆ. ಸೆಕೆಂಡ್, ಖಾಲಿ ಇರುವ ವಸತಿ ಘಟಕಗಳ ಸಮೀಕ್ಷೆಯಿಂದ ಹೊರಗಿಡುವುದು. ಥರ್ಡ್ ಒನ್, NHB ಲೆಕ್ಕಾಚಾರ ಮಾಡಿದ ಮನೆಗೆ ಬೆಲೆಯನ್ನು ಸೂಚಕ. ಫೋರ್ತ್ ಒನ್, ಪ್ರತಿ ಕುಟುಂಬದ ವೆಚ್ಚವನ್ನು ತೋರಿಸುವ ಸೂಚ್ಯಂಕ. ಭಾರತದ ರೆಸಿಡೆಕ್ಸ್ ಎಂದರೆ ಸೂಚ್ಯಂಕ ಯಾವುದಂದ್ರಿ? ಥರ್ಡ್ ಒನ್, NHB ಲೆಕ್ಕಾಚಾರ ಮಾಡಿದ ಮನೆ ಬೆಲೆಗಳ ಸೂಚಕ ಅಥವಾ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ 21ನೇ ಪ್ರಶ್ನೆ ನೋಡಿದಾಗ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ. ಇಲ್ಲಿ ಪ್ರತಿಪಾದನೆ ಎ, ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವವು 1ಕ್ಕಿಂತ ಕಡಿಮೆ ಇದ್ದರೆ ಬೆಲೆಯನ್ನು ಅಸ್ಥಿರವೆಂದು ಪರಿಗಣಿಸಲಾಗುತ್ತದೆ. ಬಿ ಅಥವಾ ಆರ್, ಕಾರಣ ಸ್ಥಿತಿಸ್ಥಾಪಕ ಬೇಡಿಕೆ ಎಂದರೆ ಬೇಡಿಕೆಯ ಪ್ರಮಾಣವು ಬೆಲೆಯ ಬದಲಾವಣೆಗಿಂತ ಪ್ರಮಾಣಾನುಸಾರವಾಗಿ ಹೆಚ್ಚು ಬದಲಾಗುತ್ತದೆ. ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡ್ರಿ ಅಂತ ಹೇಳ್ರಿ. ಫಸ್ಟ್ ಒನ್, ಆರ್ ಮತ್ತು ಎ ಎರಡು ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿತರಣೆಯಾಗಿದೆ. ಸೆಕೆಂಡ್ ಒನ್, ಎ ಮತ್ತು ಆರ್ ಎರಡು ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿತರಣೆ ಎಲ್ಲ. 3, ಎ ಸರಿಯಾಗಿದೆ ಆದರೆ ಆರ್ ಸರಿಯಲ್ಲ. ಫೋರ್ತ್ ಒನ್, ಆರ್ ಸರಿಯಾಗಿದೆ ಆದರೆ ಎ ಸರಿಯಲ್ಲ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ 2, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿತರಣೆಯಲ್ಲ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ತದನಂತರ 22ನೇ ಪ್ರಶ್ನೆ ನೋಡಿದಾಗ ಗಿಬ್ಬನ್ ಗೂಡ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಫಸ್ಟ್ ಒನ್, ಎ, ಗಿಬ್ಬನ್ ಗೂಡ್ಸ್ಗಳ ಬೇಡಿಕೆ ಬೆಲೆ ಏರಿಕೆಯೊಂದಿಗೆ ಹೆಚ್ಚುತ್ತದೆ. ಬಿ, ಆದಾಯ ಪರಿಣಾಮವನ್ನು ಮೀರಿಸುತ್ತದೆ. ಸಿ, ಅವುಗಳ ಸಾಮಾನ್ಯ ಗೂಡ್ಸ್ಗಳಾಗಿವೆ. ಡಿ, ಬದಲಿ ಪರಿಣಾಮವು ಆದಾಯದ ಪರಿಣಾಮದ ಮೇಲೆ ಪ್ರಾಬಲ್ಯ ಹೊಂದಿದೆ. ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿರಿ. ಇದರೊಳಗ ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಫಸ್ಟ್ ಒನ್, ಎ ಮತ್ತು ಬಿ ಸರಿಯಾಗಿವೆ. 2, ಎ ಮತ್ತು ಡಿ ಸರಿಯಾಗಿವೆ. 3, ಎ ಮತ್ತು ಬಿ ಮತ್ತು ಸಿ ಸರಿಯಾಗಿವೆ. 4, ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಇದರಲ್ಲಿ ಗಿಬ್ಬನ್ ಗೂಡ್ಸ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದರೊಳಗೆ ಎ ಮತ್ತು ಬಿ ಸರಿಯಾಗಿವೆ. ಎ, ಗಿಬ್ಬನ್ ಗೂಡ್ಸ್ಗಳ ಬೇಡಿಕೆ ಬೆಲೆ ಏರಿಕೆಯೊಂದಿಗೆ ಹೆಚ್ಚುತ್ತದೆ ಮತ್ತು ಬಿ, ಆದಾಯ ಪರಿಣಾಮವನ್ನು ಮೀರಿಸುತ್ತದೆ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ ಯಾವುದಂದ್ರೆ 23ನೇ ಕ್ವಶನ್ ರೀ, ಸರಕುಗಳ ಬೆಲೆಯ ಬದಲಾವಣೆಯ ಒಟ್ಟು ಪರಿಣಾಮ. ಫಸ್ಟ್ ಒನ್, ಪರ್ಯಾಯ ಪರಿಣಾಮ ಪ್ಲಸ್ ಮತ್ತು ಬೆಲೆಯ ಪರಿಣಾಮ. ಸೆಕೆಂಡ್ ಒನ್, ಪರ್ಯಾಯ ಪರಿಣಾಮ ಆದಾಯದ ಪರಿಣಾಮ. ಥರ್ಡ್ ಒನ್, ಪರ್ಯಾಯ ಪರಿಣಾಮ ಪ್ರದರ್ಶನ ಪರಿಣಾಮ. 4, ಪರ್ಯಾಯ ಪರಿಣಾಮ ಆದಾಯ ಪರಿಣಾಮ. ಸರಿಯಾದ ಉತ್ತರ ಪರ್ಯಾಯ ಪರಿಣಾಮ ಆದಾಯ ಪರಿಣಾಮ ಎಂಬುದನ್ನು ನಾವು ನೋಡಬಹುದು ರೀ. ಸರಕುಗಳ ಬೆಲೆ ಬದಲಾವಣೆ ಒಟ್ಟು ಪರಿಣಾಮ ಪರ್ಯಾಯ ಪರಿಣಾಮ ಆದಾಯ ಮತ್ತು ಪರಿಣಾಮ ಎಂಬುದನ್ನು ನಾವು ನೋಡಬಹುದು ರೀ.
24ನೇ ಪ್ರಶ್ನೆ ನೋಡಿದಾಗ ಪ್ರತಿ ಫಲಿತಾಂಶ ಸಂಭವನೀಯತೆ ತಿಳಿದಿಲ್ಲದಿರುವಾಗ ಹಾಗೂ ನಿರ್ಧಾರ ತೆಗೆದುಕೊಳ್ಳುವವರು ಒಂದಕ್ಕಿಂತ ಹೆಚ್ಚು ಸಂಭವನೀಯ ಫಲಿತಾಂಶಗಳನ್ನು ಹೊಂದಿರುವ ಕಾರ್ಯತಂತ್ರಗಳ ನಡುವೆ ಆಯ್ಕೆ ಮಾಡಬೇಕಾದ ಪರಿಸ್ಥಿತಿಯನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ ಎಂಬುದನ್ನು ಕೇಳಿದಾರ್ರಿ. ಇದ್ರೊಳಗ ಫಸ್ಟ್ ಒನ್ ವೈವಿಧ್ಯಕರಣ, ಸೆಕೆಂಡ್ ಒನ್ ಖಚಿತತೆ, ಥರ್ಡ್ ಒನ್ ಅಪಾಯ, ಫೋರ್ತ್ ಒನ್ ಅನಿಶ್ಚಿತತೆ. ಸರಿಯಾದ ಉತ್ತರ ಫೋರ್ತ್ ಒನ್ ಅನಿಶ್ಚಿತತೆ.